ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ನಾನು ಹೇಗೆ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ಬನ್ನಿ. ನಾನು ಇಲ್ಲಿ ಬೆಂಡೆಕಾಯಿನ ಸ್ವಲ್ಪ 2 ನೀರಲ್ಲಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡಾದ್ಮೇಲೆ ಇದನ್ನು ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ ನಂತರ ಈ ಕಡೆ ಗ್ಯಾಸ್ ಹಚ್ಚಿಸಿ ಅದಾದ್ರ ಮೇಲೆ ಒಂದು ಬಾಳ್ಗೆ ಇಡ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯಿನ ಅದರೊಳಗೆ ಹಾಕಬೇಕು. ಬೆಂಡೆಕಾಯಿ ಜೊತೆ ಚಪಾತಿನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದಕ್ಕೆ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕಪ್ಪು ಕಲರ್ ಬರೋವರೆಗೂ ಹುರ್ಕೋಬೇಕು. ಇದಕ್ಕೆ ನಾನು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೋತೀನಿ. ಅರ್ಧ ಇಲ್ಲಾಂದರೆ ಗಿರ್ದ ಹಿಂಡ್ಕೋಬೇಕು. ಯಾಕಂದರೆ ಜಿಗಿ ಜಿಗಿ ಆಗೋದಿಲ್ಲ, ಬಿಡಿ ಬಿಡಿ ಆಗುತ್ತೆ, ನಾರು ಬರುವುದಿಲ್ಲ ಅಂತ ಅರ್ಥ. ನಾನಿಲ್ಲಿ 3 ಉಳ್ಳಾಗಡ್ಡಿ 1 ಟೊಮೊಟೊ ಕಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಗ್ಗರಣೆ ಹಾಕಬೇಕು. ನೋಡಿ ಈ ಥರ ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೋಬೇಕು. ಈ ಕಡೆ ನಾನು ಒಗ್ಗರಣೆ ಹಾಕಬೇಕಾಗಿತ್ತೆ. ಈಗ ಸ್ವಲ್ಪ ಗ್ಯಾಸ್ ಹಚ್ಚಿಸಿ ಬೊಗೋಣಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡೆ ಟೊಮೊಟೊ 2 ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಜಾಸ್ತಿ ಬೇಯಿಸ್ಕೋಬೇಡಿ, ಸ್ವಲ್ಪ ಬೇಯಿಸ್ಕೊರಿ. ಜಾಸ್ತಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಸ್ವೀಟಾಗಿ ಕಾಣ್ತೈತಿ. ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಈ ಥರ ಕಲರ್ ಬರುವವರೆಗೂ. ನಾನು 1 ಸ್ಪೂನ್ ಮಸಾಲೆ ಖಾರ, ಅರ್ಧ ಸ್ಪೂನು ಒಣ ಖಾರ, ಸ್ವಲ್ಪ ಅರಿಶಿಣ, ಹುರ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀರು ಹಾಕಬೇಡಿ. 1 2 ರಿಂದ 3 ನಿಮಿಷ ಬೇಯಿಸೋಕೆ ಇಟ್ಬಿಡಿ ಮುಚ್ಚಳ ಮುಚ್ಚಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡರಿಂದ 3 ತನಕ ಬೇಯಿಸಾಕಿಟ್ಬಿಡಿ. ನೋಡಿ ಈ ಥರ ಬೆಂದಿದೆ. ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ.